ಆಂಜನೇಯ ಸ್ವಾಮಿ ಫೋಟೋವನ್ನು ಈ ದಿಕ್ಕಿನಲ್ಲೇ ಇಡಬೇಕು ನೋಡಿ. ಅನೇಕ ಜನರು ತಮ್ಮ ಮನೆಗಳಲ್ಲಿ ಆಂಜನೇಯ ಸ್ವಾಮಿ ಫೋಟೋಗಳನ್ನು ಹಾಕಿಕೊಂಡಿರುತ್ತಾರೆ. ಅದರಲ್ಲೂ ಕೆಲವರು ಯಾವುದೇ ನಿಯಮಗಳಿಲ್ಲದೆ ಫೋಟೋವನ್ನು ಹಾಕಿಕೊಂಡಿರುತ್ತಾರೆ. ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಯಾವ ಫೋಟೋವನ್ನು ಹಾಕಬೇಕು, ಆಂಜನೇಯ ಸ್ವಾಮಿ ಫೋಟೋ ಹಾಕುವಾಗ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ. ನೀವು ಹೊಸ ಮನೆಯನ್ನು ಕಟ್ಟುತ್ತಿದ್ದರೆ ಅಥವಾ ಮನೆಯಲ್ಲಿ ದೇವರ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರೆ ಇದಕ್ಕೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕಾಗುತ್ತದೆ. ಅದೇ ರೀತಿ ಹೆಚ್ಚಿನ ಮನೆಗಳಲ್ಲಿ ಆಂಜನೇಯ ಸ್ವಾಮಿ ಚಿತ್ರ ಅಥವಾ ಫೋಟೋವನ್ನು ಹಾಕಿರುವುದನ್ನು ನೀವು ಕೂಡ ಗಮನಿಸಿರಬಹುದು. ನೀವು ನಿಮ್ಮ ಮನೆಯಲ್ಲಿ ರಾಮನ ಪರಮ ಭಕ್ತನಾದ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುವುದು. ಆದರೆ ಇದಕ್ಕಾಗಿ ನೀವು ಆಂಜನೇಯ ಸ್ವಾಮಿಯ ಫೋಟೋವನ್ನು ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. ಈ ದಿಕ್ಕಿನಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಹಾಕಿ. ನೀವು ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋವನ್ನು ಎಲ್ಲೆಲ್ಲೋ ಹಾಕುವುದು ಒಳ್ಳೆಯದಲ್ಲ. ಆಂಜನೇಯ ಸ್ವಾಮಿ ಫೋಟೋವನ್ನು ಸರಿಯಾದ ದಿಕ್ಕಿಗೆ ಅನುಗುಣವಾಗಿ ಹಾಕುವುದು ತುಂಬಾ ಮುಖ್ಯವಾಗಿರುತ್ತದೆ. ಮನೆಯಲ್ಲಿ ಆಂಜನೇಯ ಸ್ವಾಮಿ ಕುಳಿತಿರುವ ಫೋಟೋವನ್ನು ಹಾಕಬೇಕು. ಶಾಸ್ತ್ರದ ಪ್ರಕಾರ ಆಂಜನೇಯ ಸ್ವಾಮಿ ಫೋಟೋವನ್ನು ಯಾವಾಗಲೂ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಹಾಕುವುದು ಮಂಗಳಕರವಾಗಿದೆ. ಇಲ್ಲಿ ಆಂಜನೇಯ ಸ್ವಾಮಿ ಮುಖವು ದಕ್ಷಿಣದ ಕಡೆಗೆ ಇರಬೇಕು. ಶಕ್ತಿ, ಧೈರ್ಯ ಮತ್ತು ನಂಬಿಕೆಯನ್ನು ತರುವುದು. ನಾವು ವಿವಿಧ ರೀತಿಯಾದ ಭಂಗಿಯಲ್ಲಿರುವ ಆಂಜನೇಯ ಸ್ವಾಮಿ ಫೋಟೋವನ್ನು ಅಥವಾ ವಿಗ್ರಹವನ್ನು ನೋಡಬಹುದು. ಕುಳಿತುಕೊಂಡಿರುವ ಆಂಜನೇಯ ಸ್ವಾಮಿ ಫೋಟೋ, ನಿಂತ ಭಂಗಿಯಲ್ಲಿರುವ ಆಂಜನೇಯ ಸ್ವಾಮಿ ಫೋಟೋ, ಗಾಳಿಯಲ್ಲಿ ಹಾರುತ್ತಿರುವ ಆಂಜನೇಯ ಸ್ವಾಮಿ ಫೋಟೋ, ಪರ್ವತವನ್ನು ಹೊತ್ತು ತರುತ್ತಿರುವ ಆಂಜನೇಯ ಸ್ವಾಮಿ ಫೋಟೋ, ಹೀಗೆ ವಿವಿಧ ಭಂಗಿಯಲ್ಲಿರುವ ಆಂಜನೇಯ ಸ್ವಾಮಿ ಫೋಟೋವನ್ನು ನಾವು ನೋಡಬಹುದಾಗಿದೆ. ಆಂಜನೇಯ ಸ್ವಾಮಿಯ ವಿವಿಧ ಭಂಗಿಗಳು ವಿವಿಧ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ನಿಮ್ಮ ಮನೆಯಲ್ಲಿ ಪರ್ವತವನ್ನು ಹೊತ್ತುಕೊಂಡಿರುವ ಆಂಜನೇಯ ಸ್ವಾಮಿ ಫೋಟೋವನ್ನು ಹಾಕಿದರೆ ನಿಮ್ಮ ಜೀವನದಲ್ಲಿ ಶಕ್ತಿ, ಧೈರ್ಯ ಮತ್ತು ನಂಬಿಕೆ ಹೆಚ್ಚಾಗುವಂತೆ ಮಾಡುತ್ತದೆ. ಕೌಟುಂಬಿಕ ಶಾಂತಿ ಮತ್ತು ಸಂತೋಷ. ನಾವು ಈಗಾಗಲೇ ಹೇಳಿರುವಂತೆ ಆಂಜನೇಯ ಸ್ವಾಮಿಯ ಸಾಕಷ್ಟು ಫೋಟೋಗಳನ್ನು ನಾವು ನೋಡಬಹುದು. ಅದರಲ್ಲೂ ಕುಳಿತ ಭಂಗಿಯಲ್ಲಿರುವ ಪಂಚಮುಖಿ ಹನುಮಾನ್ ಅವತಾರದ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಪಂಚಮುಖಿ ಹನುಮಾನ್ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಹನುಮಂತನ ಆಶೀರ್ವಾದವು ಆ ಮನೆಯ ಮೇಲೆ ಯಾವಾಗಲೂ ಇರುತ್ತದೆ. ಇದಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಒಬ್ಬ ವ್ಯಕ್ತಿಯು ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ಜೀವನದಲ್ಲಿ ಯಶಸ್ಸಿಗಾಗಿ. ನೀವು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಅಂತಹ ಪರಿಸ್ಥಿತಿಯಲ್ಲಿ ಆಕಾಶದಲ್ಲಿ ಹಾರುತ್ತಿರುವ ಆಂಜನೇಯ ಸ್ವಾಮಿ ಫೋಟೋವನ್ನು ಮನೆಯಲ್ಲಿ ಹಾಕಬೇಕು. ಕಠಿಣ ಪರಿಶ್ರಮದ ನಂತರವೂ ನೀವು ಮತ್ತೆ ಮತ್ತೆ ವಿಫಲರಾದರೆ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಆಕಾಶದಲ್ಲಿ ಹಾರುವ ಫೋಟೋವನ್ನು ಹಾಕಬಹುದು. ಇದು ನಿಮಗೆ ಯಶಸ್ಸನ್ನು ನೀಡುತ್ತದೆ. ಇಲ್ಲಿ ಹನುಮಂತನ ಚಿತ್ರವನ್ನು ಹಾಕಬೇಡಿ. ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸುವುದು ತುಂಬಾ ಸುಲಭದ ಕೆಲಸವಾಗಿದೆ. ಹನುಮಂತನನ್ನು ಮನಪೂರ್ವಕವಾಗಿ ಪೂಜಿಸುವುದರಿಂದ ರೋಗಗಳು, ದುಃಖಗಳು ಮತ್ತು ಸಂಕಟಗಳಿಂದ ನಿಮಗೆ ಪರಿಹಾರ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹನುಮಂತನ ಚಿತ್ರವನ್ನು ಎಲ್ಲೆಂದರಲ್ಲಿ ಇಡಬಾರದು. ಆಂಜನೇಯ ಸ್ವಾಮಿ ಚಿತ್ರವನ್ನು ಮಲಗುವ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು. ಹಾಗೂ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು.